ಓಕೆ ಓಕೆ ಹಾಕು. ಅಲ್ಲೇ ನಿಂದು ಅಲ್ಲೇ ನಿಂದು ನೀನು ಲಕ್ಷ್ಮಣನಲ್ಲಿ ಹೋದ ಮತ್ತೆ ಯಾಕೆ ಬಂದೆ? ನಿನ್ನ ತಮ್ಮನು ಹೇಳಿದನು, ನೀನೇನಾದರೂ ಗುರುತನ್ನು ಕೊಟ್ಟರೆ ಆತನು ನಮಗೆ ಲಗ್ನವಾಗುವ. ಮರೆತಿದ್ದೆನು. ನಾನು ನಿನಗೆ ಗುರುತನ್ನು ಕೊಟ್ಟಿದ್ದರೆ ಮಾತ್ರ ಅದನ್ನು ಒಲಿಸುತ್ತಿದ್ದ. ಏನು ನಿನ್ನ ಆಜ್ಞೆಯಲ್ಲಿ ಅದನ್ನೇನು ಮಾಡವಂತೆ ಮಾಡುವುದಿಲ್ಲ. ನಿನ್ನ ಮಾತ್ರ ಹೇಳ್ತಿರ್ಬೇಕು ಪಾಪ, ಅವನಿಗೇನು ಬೇಡ ಅಲ್ವಾ? ನೀನು ಮಾತ್ರ ಬೆಚ್ಚಗಿರೋ ಪಾಪ, ಅವನು ಈಗ ನೀನು ಅದನ್ನು ಒಲಿಸಬೇಕು ಬೇಡವೋ? ಒಲಿಸಬೇಕು. ಹಾಗಾದರೆ ನಾನು ಹೇಳುವ ಹಾಗೆ ಕೇಳು. ಆಯ್ತು ಕೇಳ್ತೇನೆ, ಕೇಳುವರಾಗಿ. ನಾನು ನಿನ್ನ ಬೆನ್ನಿನ ಮೇಲೆ ಕೆಲವು ಗುರುತನ್ನು ಬರೆಯುವೆನು. ಬೆನ್ನಿನ ಮೇಲೆ? ಹೌದು. ಏಕೆ ಸುಂದರಾಂಗ? ನಾನು ಬರೆದನ್ನು ನೀನು ನೋಡಬಾರದು. ನೋಡಬಾರದೆ? ಅಲ್ಲಿ ಬೇಡ ಸುಂದರಾಂಗ, ಇಲ್ಲಿ ನನ್ನ ಶಾಲವಾದ ನಾನು ಅಲ್ಲಿ ಬರೆಯುವ ಅಭ್ಯಾಸವಿಲ್ಲ. ಈ ನನ್ನ ಹಸ್ತಗಳ ಮೇಲೆ? ಅಲ್ಲೂ ಬೇಡ. ಅಲ್ಲೂ ಬೇಡವೇ? ಈ ನನ್ನ ಹಣೆಯ ಮೇಲೆ? ಅಲ್ಲೂ ಬರೆಯುವುದಿಲ್ಲ. ಸುಂದರಾಂಗ, ಮುಂದೆ ಬರೆದ ಅಭ್ಯಾಸವಿಲ್ಲವೇ? ಇಲ್ಲ. ಹಿಂದೆ ಬರೆದ ಅಭ್ಯಾಸ ಹೋಗಲಿ ಬಿಡು, ಎಲ್ಲಿ ಆದರೂ ಬರೆದಾಯ್ತು. ನಿನಗೆ ಲಗ್ನವಾಗಬೇಕು ಅಷ್ಟೇ. ಅಲ್ಲವೇ? ನಿನಗೆ ಲಗ್ನವಾಗಬೇಕು ಬೇಡವಾ? ಹಾಗಾದ್ರೆ ನೀನು ಸರಿಯಾಗಿ ನಿಂದು ನಿಲ್ಲುವೇನು? ಬಾ, ಹೀಗೆ ಬಾ ಸುಂದರಾಂಗ. ಸುಂದರಾಂಗ, ತಪ್ಪಾಗಿ ಬರೆಯಕೂಡದು. ಚೆನ್ನಾಗಿ ಬರೀತೀನಿ. ನನಗಿಂತ ನಿನಗೆ ಆತರ ಜಾಸ್ತಿ ಆಗಿರುವುದು. ದಪ್ಪಗೆ ತುಂಡಗೆ ಒತ್ತಿ ಬರೆಯಬೇಕು. ಹಾಗೆ ಬರೀತೀನು. ತಪ್ಪ ಕೂಡದು. ಇಲ್ಲ, ಸರಿ. ನೀನು ಸರಿಯಾಗಿ ನಿಂತರೆ ತಾನೆ ನಾನು ನಿನಗೆ ಸರಿಯಾಗಿ ನಲ್ಲ ಸುಂದರಾಂಗ, ಅದೇಕೆ ಹೀಗೆ ಬೆದರುವೆ? ಬೆದರ ಬೇಡ ಸುಂದರಾಂಗ, ಬೆದರ ಬೇಡ. ಬರೆ. ಸುಂದರಾಂಗ, ಚೆನ್ನಾಗಿ ಬರೆ. ನೋಡದ ಕೂಡಲೇ ನಾನು ಒಲಿಸಬೇಕು. ನೀನು ನಲಿದಾಡಬೇಡದು. ಬಾವುದು ಹೇಳಿದಂತೆ ನೀನು ಹೋಗು, ನಿನ್ನನ್ನು ಒಲಿಸುವನು. ಒಲಿಸುವನೆ? ಚೆನ್ನಾಗಿ ಬರೆದಿರುವಿರಾ? ಚೆನ್ನಾಗಿ ಬರೆದಿರುವನು. ಅಕ್ಕ, ಹೀಗೆ ನಮ್ಮ ಮೈದನ ಲಗ್ನವಾದ ಮೇಲೆ ಇವರೇನಾಗಬೇಕು? ಭಾವನ ಆಗಬೇಕು. ಮುಚ್ಚಾಕ್ಲಿ ನಾಡಬೇಡ ನೀನು. ಆತನಿಗೆ ಹೋಗಿ ಏನಾಡಿದೆ ಸುಂದರ? ಅಕ್ಕ, ಈಗಾದರೂ ಹೇಳಬಾರದೆ. ಹೋಗುವೆ ತಪ್ಪದಿರುವ ಇಬ್ಬರಿಗೂ ಲಗ್ನಕ್ಕೆ ಬಂದು ಬಿಡುವರಾಗಿ ತಪ್ಪಿಸಿಕೊಳ್ಳಬೇಡಿ. ಖಂಡಿತವಾಗಿ ನಾನು ಬಂದರೆ ಈಕೆಯನ್ನು ಏನ್ ಮಾಡುವುದು? ಅಕ್ಕನವರನ್ನು ಕೈದುಕೊಂಡು ಬರುವರಾಗಿ. ಹಾಗೆ ಹೇಳಿ. ನಿಲ್ಲಬನ್ನಿ.